ಶಿಕ್ಷಕರೇ, ಶಿಕ್ಷಕಿಯರೇ ಹಾಗೂ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಕ್ರೀಡೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಮೊನ್ನೆ ಕೊರೋನಾ ಬಂದಾಗೆ ನಮಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಸ್ಕೂಲ್ ಗೇಮಲ್ಲಿ ನಾವು ಒಂದಿಬ್ಬರು ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲೆ ಮಕ್ಕಳಿರ್ಬೋದು, ಹೊರಗಡೆ ಇರ್ತಕ್ಕಂಥ ವ್ಯಕ್ತಿ ಇರ್ಬೋದು. ನಮ್ಮ ದಾವಣಗೆರೆಯಲ್ಲಿ ಒಬ್ಬನ ಅರ್ಜುನ್ ಆಲ್ಗೂರ್ಕಿ ಅಂತ ಹೇಳಿದ್ದ, ಅವನೊಬ್ಬ ಕುಸ್ತಿಪಟು. ಅವನು ಇವತ್ತಿನ ದಿನ ಏಷ್ಯನ್ ಗೇಮಲ್ಲಿದ್ದಾನೆ. ಸ್ಕೂಲ್ ಗೇಮಿಂದನೇ ಅವನು ಗುರುತಿಸ್ಕೊಂಡು ಇಷ್ಟೆಲ್ಲ ಮಾಡಿರ್ತಕ್ಕಂಥ ಹುಡುಗ ಅವನು. ಮೊನ್ನೆ ತಾನೇ ವೇಟ್ ಲಿಫ್ಟಿಂಗ್ ಇರ್ಬೋದು, ಪ್ರತಿಯೊಂದು ಸ್ಕೂಲ್ ಗೇಮ್ ನಡೆದಿದೆ. ಆ ಸ್ಕೂಲ್ ಗೇಮಲ್ಲಿ ಪ್ರತಿಯೊಬ್ಬರು ಭಾಗವಹಿಸೋ ಹಾಗೆ ನೀವು ಕ್ರೀಡೆಯಲ್ಲಿ ಪಾಲ್ಗೊಳ್ರಿ. ಅವರು ಎಷ್ಟು ಮಟ್ಟಿಗೆ ಅವ್ರ ಪ್ರತಿಭೆಯನ್ನು ತೋರಿಸಿ, ಅವ್ರದ್ದು ಸಾಮರ್ಥ್ಯವನ್ನು ತೋರಿಸಿ, ಸ್ಟೇಟ್ ಲೆವೆಲ್ ಆಗಿರ್ಬೋದು, ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಪ್ರತಿಯೊಬ್ಬರು ಸಹ ಆ ರೀತಿ ಬೆಳೀಲಿ ಅಂತ ನಿಮ್ಮೆಲ್ಲರಿಗೂ ಹಾರೈಸುತ್ತಾ, ಅದೇ ರೀತಿ ಇವತ್ತು ಸ್ಕೂಲ್ ಡೇಯಲ್ಲಿ ಸ್ಪೋರ್ಟ್ಸ್ ಇದೆ. ಸ್ಪೋರ್ಟ್ಸಲ್ಲೂ ಸಹ ಯಾರು ಮುಂದೆ ಬರ್ತಾರೆ, ಯಾರು ಹಿಂದೆ ಬರ್ತಾರೆ ಅಂತ ನೋಡಿದಾಗೆ ನಮ್ಮ ಗುರಿ ನಾವು ಮುಟ್ಟುವ ಹಾಗೆ ಮುಂದುಗ್ಬೇಕು. ನಾವು ಹೇಳೋ ಕ್ರೀಡಾಪಟುಗಳಿಗೆ ಅದೊಂದೇ ಮಾತು, ನಾವು ಹಿಂದೆ ಯಾರ್ಯಾರು ಬರಲಿ, ಹಿಂದೆ ನಾನೇ ಉಳ್ಕೊಂಡಿರಲಿ ಲಾಸ್ಟಿಗೆ, ಆದ್ರೂ ನಮ್ಮ ಮುಂದೆ ಹೋಗಿ ರೀಚ್ ಆಗ್ತೀನಿ ಅನ್ನೋದನ್ನ ಮನೋಭಾವನೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಸ್ವಾಮಿ ವಿವೇಕಾನಂದರು ಕೆಲವೊಂದು ಹತ್ರ ಹೇಳ್ತಾರೆ, ದೇಹವನ್ನು ದಂಡಿಸಿದರೆ ಸ್ವರ್ಗವನ್ನು ಸೇರುವೆ ಅಂತ. ನಾವು ಯಾವಾಗಲೂ ಬರೀ ಓದು ಅನ್ನೋದು ಒಂದೇ ಮುಖ್ಯ ಅಲ್ಲದೇ ಆ ದೇಹಕ್ಕೆ, ಆರೋಗ್ಯಕ್ಕೆ ಕಡೆಗೂ ಗಮನ ಹರಿಸುತ್ತಾ ಧ್ಯಾನದಲ್ಲಿ ಕೂತ್ಕೊಂಡು ಎಲ್ಲರೂ ಏಕಾಗ್ರತೆಯಿಂದ, ಕ್ರೀಡೆ ಇರ್ಬೋದು, ವಿದ್ಯೆ ಇರ್ಬೋದು, ಎರಡಕ್ಕೂ ಏಕಾಗ್ರತೆ ಭಾಳ ಇಂಪಾರ್ಟೆಂಟ್. ಆ ಒಂದು ಎರಡರಲ್ಲೂ ನೀವೆಲ್ಲರೂ ಮುಂದೆ ಬರಲಿ ಅಂತ ಹೇಳುತ್ತಾ, ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟವ್ರಿಗೆ ಎಲ್ರಿಗೂ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ. Sir, for those words of wisdom and encouragement. It's always an honor to hear from someone